ಸರಿ ಮಕ್ಕಳೇ, ಇವತ್ತಿಗೆ ಎಲ್ಲ ಪಾಠಗಳು ಮುಗ್ದಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮಗೆ ಎಕ್ಸಾಮ್ ಶುರುವಾಗುತ್ತೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಆಯ್ತಾ? ಗಡಮಾನಿ ಪಾಠ ಎಲ್ಲ ಮುಗೀತಂಬ್ರ ಮರೆಯ, ಎಕ್ಸಾಮ್ ಶುರು ಆತಂಬ್ರ. ಅದಕ್ಕೂ ಮುಂಚೆ ಸರ್ ನೋಟ್ಸ್ಗೆ ಅಂತ ನಾವು ಹಬ್ಬ ಹಾಡಿ ಅಂದಳಿ ರಜೆ ಎಲ್ಲ ಹಾಕಿ ನೋಟ್ಸೇ ಬರಿಲ್ಲ. ಈಗ ಎಂತ ಮಾಡುದ ನೋಟ್ಸ್ಗೆ ಅಂದ್ರೆ? ಸುಮ್ಮನೆ ಕೂತಮಣಿ ಮಾತಾಡಬೇಡ. ನಾವು ನೋಟ್ಸ್ ಕಂಪ್ಲೀಟ್ ಆಗಿಲ್ಲ ಅಂದಳಿ ತೋರಿಸ್ಕೊಂಬುದು ಬೇಡ. ಕಂಪ್ಲೀಟ್ ಆದ ಕಣಂಗೆ ಕೂಕಂಬ ಕಾಂಬ ಎಂತ ಅಂತಂದಳಿ. ಹಾ ಅಕ್ಕ ಅಕ್ಕ. ಮಕ್ಕಳೇ, ಎಲ್ಲರೂ ಚೆನ್ನಾಗಿ ಓದಿ, ಆಯ್ತಾ? ಏನಾದರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಹಾ ಸರ್. ಸರ್, ನೀವು ಈ ಸಲ ನೋಟ್ಸ್ ಕರೆಕ್ಷನ್ ಮಾಡೋದಿಲ್ಯಾ? ಅಂದರೆ ಹಾಸ್ಟೆಲೆಲ್ಲ ನೋಟ್ಸ್ ಕರೆಕ್ಷನ್ ಮಾಡ್ತಿದ್ದೀರಿಯಲ್ಲ, ಈ ಸಲ ಕರೆಕ್ಷನ್ ಮಾಡೋದಿಲ್ಯಾ? ಹಾಗೆ ಎಕ್ಸಾಮಿಗೆ ಕೂಕೊಂಡ್ಬಿಡ್ತೀರಾ? ಈ ಪಮ್ಮಿ ಹೆಣಿದೊಂದು ಶುರುವಾಯ್ತದೀಕ. ಇದಕ್ಕೊಂದು ಎಲ್ಲಿಗಾರು ಅಧಿಕ ಬಿಡೋದಿಲ್ಲ ಅದ್ರದ್ದು. ಎಂತಕ್ಕೀಗ ಸರ್ ನೋಟ್ಸ್ಗೆ ಏನಿಲ್ಲ ಅಲ್ಲ, ಇದೇ ಹೋಯ್ಕೊಂಡು ಸರ್ ನೋಟ್ಸ್ ಕರೆಕ್ಷನ್ ಮಾಡೋದಿಲ್ಲ ಅಂತ ಕೇಳ್ಬೋದು ಕಣ್. ಏನು ಅಧಿಕ ಈ ಹೆಣ್ಣಿಗೆ? ಹೌದು ಮರೆಯ, ಸರ್ ನೋಟ್ಸ್ಗೆ ಏನಿಲ್ಲ ಅಲ್ಲ, ಸುಮ್ಮನೆ ಇಕ್ಕಮ್ ಅದಿಲ್ಲ. ಇವಳ ಹೋಯ್ ಹೇಳುದು ಸರ್ ನೋಟ್ಸ್ ಕರೆಕ್ಷನ್ ಮಾಡಿ ಅಂದಳಿ. ಹಾ, ನೋಟ್ಸ್ ಅಲ್ವಾ? ಸರಿ, ನೀವೆಲ್ಲ ನಾಳೆ ನೋಟ್ಸನ್ನ ನಾನು ಟೇಬಲ್ ಮೇಲೆ ಇಟ್ಟಿಡಿ. ನಾನು ನಿಮಗೆ ಕರೆಕ್ಷನ್ ಮಾಡಿ ಸಂಜೆ ಕೊಡ್ತೀನಿ, ಸರಿನಾ? ಸರಿ ಸರ್. ಕಾಣ ಸರ್, ಈಗ ನೋಟ್ಸ್ ಇದು ನೆನಪೇ ಇರಲಿ. ಇದೊಂದು ಹೆಣ್ಣು ಎಲ್ಲಿಂದ ಬಂತೇನು ತಂದೊಂದು ನೋಟ್ಸ್ ಸಾರ ಆಯ್ತಾ? ನಮ್ದಿಲ್ಲಿ ನೋಟ್ಸ್ ಇಲ್ಲ ಅಂತ ಗೊತ್ತಿತ್ತು ಅವಳಿಗೆ, ಅದಕ್ಕೆ ಕೇಳಿದ್ದು ಫಿಟ್ಟಿಂಗ್ ರಾಣಿ ಎಲ್ಲಾರು. ಅಂದ್ಹಾಗೆ ಎಲ್ರದ್ದು ನೋಟ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ? ಕ್ಲಾಸಲ್ಲಿ ಕೊಟ್ಟಿದ್ದ ಪ್ರಾಬ್ಲಮ್ಸ್ ಎಲ್ಲ ನಾನು ಇಲ್ಲೇ ಸಾಲ್ವ್ ಮಾಡಿಸಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ಸ್ನ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ, ಅದೆಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ? ಹಾ ಸರ್, ಕಂಪ್ಲೀಟ್ ಆಯ್ತು. ತಮಣಿ, ಮಾಣಿ, ಏನು ನಿಮ್ಮ ಕಡೆಯಿಂದ ಸದ್ದೇ ಇಲ್ಲ? ನೋಟ್ಸ್ ಕಂಪ್ಲೀಟ್ ಆಯ್ತಾ ಇಲ್ವಾ? ಅಯ್ಯೋ, ನಮ್ದು ಕಂಪ್ಲೀಟ್ ಆಯ್ತು. ನಮ್ದು ಏಗಳೆ ನೋಟ್ಸ್ ಕಂಪ್ಲೀಟ್ ಆಯ್ತು. ನಾವು ನೀವು ಕೇಳಲಿ ಅಂದಳಿ ಕಾಯ್ತು ಇಟ್ಕಣಿ ಸರ್. ನಾಳೆ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಟೇಬಲ್ ಮೇಲೆ ನಮ್ಮಿಬ್ರು ನೋಟ್ಸ್ ಇರುತ್ತೆ ಕಣಿ. ಸರಿ, ಈ ಡವಿಗೇನು ಕಡಿಮೆ ಇಲ್ಲ. ನಾಳೆ ನಿಮ್ಮಿಬ್ರು ನೋಟ್ಸ್ ಇಲ್ಲದೆ ಇರಲಿ, ಆಮೇಲೆ ಹೇಳ್ತೀನಿ ನಾನು. ಇಲ್ಲ ಸರ್, ನಾಳೆ ನೀವು 9 ಗಂಟೆಗೆ ಕಾಯ್ತೇರಿ. ನಾವಿಬ್ರು ನೋಟ್ಸ್ ತರಲೆ ಅಂದ್ರೆ ಕಡಿ ಹೇಳಿ. ಸರಿ, ಈಗ ಊಟದ ಟೈಮ್ ಆಯ್ತು, ನೀವೆಲ್ಲ ಊಟ ಮಾಡ್ಕೊಳ್ಳಿ, ಸರಿನಾ? ಓಕೆ ಸರ್. ಗಡಮಾನಿ ಸರ್ ಕೇಂದ್ರ ಕೂಡ ಏನೋ ತಪ್ಪಿಸ್ಕೊಂಬಕ್ಕೆ ನೋಟ್ಸ್ ಕಂಪ್ಲೀಟ್ ಆಯ್ತು ಅಂದೇಳಿ ಹೇಳ್ತು. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಹ್ಯಾಂಗ್ ನೋಟ್ಸ್ ಕಂಪ್ಲೀಟ್ ಮಾಡುದ? ನಂದಂತೂ ಅರ್ಧ ನೋಟ್ಸ್ ಖಾಲಿ ಇತ್ತು. ಅರ್ಧದೊಂದೊಂದು 50 ಪೇಜ್ ಆದ್ರೂ ನನ್ ಖಾಲಿ ಇತ್ತು ಕಣ್. ಹ್ಯಾಂಗ್ ಬರೋದು ಮರೆಯ 50 ಪೇಜನ್ನ? ಅಲ್ಲ, ನಮ್ಗೆ ಎಂತ ಬರಿಕೊಂಡಡಿಯೂ ಗೊತ್ತಿಲ್ಲ. ಆ ಪಮ್ಮಿ ಹೆಣ್ಣಿನ ಹತ್ರ ನೋಟ್ಸ್ ಏನ್ ಬಂದ್ರೆ ಅದು ಬೆಲ್ಲ ಪುಷ್ಪುರ್ಸೋತಿಲ್ಲ, ಮನೆಗೆ ಓಡ್ತು. ಎಂತ ಮಾಡುದೀಗ? ಹೌದು ಮರೆಯ, ನಾನು ಆ ಪಮ್ಮಿ ಹೆಣ್ಣಿನ ಹತ್ರ ನೋಟ್ಸ್ ಕೇಳ್ಕೊಂಡು ಎಣಿಸಿದ್ದು, ಅದು ಬೆಲ್ಲ ಪುಷ್ಪುರ್ಸೋತಿಲ್ಲ. ಅದಕ್ಕೊಂದು ಏನು ಅರ್ಜೆಂಟೇನೋ ಮನೆ ಹಾಪಕ್ಕೆ. ಯಾವ ಮೈಕದಂಗೆ ಹೋಯ್ತೇನೋ ಕಣು ಮನೆಗೆ. ನಂಗೆ ಕಣ್ಣಿಗೆ ಕಾಂಬಕ್ಕಿಲ್ಲ ಕಡೆಗೆ. ಹೌದು, ಈಗ ಎಂತ ಮಾಡುದು ಮರೆಯ? ಗಡ ತಮಣಿ, ನಿಮ್ಮ ಮನೆ ಹತ್ರ ಪಿಂಕಿ ಹೆಣ್ಣಿನ ಮನೆ ಇತ್ತಲ್ರ, ಅಲ್ಲಿಗೆ ಹೋಗಿ ಅದ್ರ ಹತ್ರ ನೋಟ್ಸ್ ಕೇಳ್ಕೊಂಡು ಬಪ್ಪುವ. ಇಲ್ಲ ಅಂದ್ರೆ ನಾಳೆ ನೋಟ್ಸ್ ಕಂಪ್ಲೀಟ್ ಮಾಡ್ಲ ಅಂದ್ರೆ ಇತ್ತಲ್ಲ, ಇಬ್ಬರಿಗೂ ಸಮ್ಮ ಪೆಟ್ಟು ಬಿಡುತ್ತೆ ಕಣ್ ಕ್ಲಾಸಂಗೆ. ಪಿಂಕಿ ಹೆಣ್ಣಿನ ಮನೆಗೆ ಹೊಯ್ಲಕ್ಕಿತ್ತು. ಆರವ್ರ ಮನೆಗೆ 2 ನಾಯಿಗಳಿದ್ದು ಕಾಣ. ಏನು ಹುಲಿ ಕಣಂಗಿದ್ದು. ಆದರ್ನ ಹರಿದು ಕಚ್ಚಿ ತಿಂದೇ ಬಿಡ್ತ ಹಂಗಿದ್ದು. ಅದು ಅಲ್ಲದೆ ಅವ್ರ ಮನೆಗೆ ಇಷ್ಟೊತ್ತಿ ಸಾಯಂಕಾಲ ಹೊತ್ತಿ ನಾಯಿಗಳನ್ನ ಬಿಟ್ಟು ಹಾಕ್ತಾರೆ ಮರೆಯ. ನಂಗಂತೂ ಅವ್ರ ಮನೆ ಬದಿ ಅಲ್ಲ, ಅವ್ರ ಮನೆಯ ದಾರಿ ಬದಿ ಹೊಪ್ಕೊ ಹೆದ್ರಿಕೆ ಆಗ್ತದೆ. ಹಾಂಗಿದ್ದು ಅವ್ರ ಮನೆ ನಾಯಿಗಳು. ಹೌದಾ ಮರೆಯ? ಈಗ ಎಂತ ಮಾಡುದಾ? ಎಂತದ ಮರೆಯ, ನಂಗೆ ಎಂತ ಮಾಡುದಂದೇ ಗೊತ್ತಾಗ್ತಿಲ್ಲ. ಓ ಅಲ್ಲಿ ಕಣ, ಓ ಅದ ಪಮ್ಮಿ ಹೆಣ್ಣಲ್ದ, ಶಾಲಿ ಬ್ಯಾಗ್ ಹಾಯ್ಕೊಂಡ. ಬಾ ಅದ್ರ ಹತ್ರಕ್ಕೆ ಬಾ, ಇಲ್ದಿ ಕೆಲಸ ಹಾಪದಲ್ಲ. ಬಾ ಪಟ ಹಾಪ. ಅಲ್ಲೋರಿಗೆ ಎಂತಕ್ಕ ಹಾಪುದ? ಆ ಹೆಣ್ಣಿನ ಮನೆಗೆ ಹಾಪುದು ಇದೇ ದಾರಿ, ಹಂಗೆ ಇಲ್ಲೇ ಬತ್ತಾಳ ಕಾಂಬ ಅಷ್ಟೊತ್ತಿಗೆ ಕೇಂದ್ರಿಸಿ. ಹೇಳಿ ಪಮ್ಮಿ, ಒಂಚೂರು ಗಣಿತ ನೋಟ್ಸ್ ಕೊಡ. ನಾಳೆ ಕರೆಕ್ಷನ್ ಅಂಬ್ರಲ್ಲ, ನಮ್ದು ಒಂಚೂರು 1-2 ಪ್ರಾಬ್ಲಮ್ ಕಂಪ್ಲೀಟ್ ಮಾಡೋಕ್ಕಿತ್ತು. ಕಂಪ್ಲೀಟ್ ಮಾಡಿ ಕೊಡ್ತು, ಒಂಚೂರು ಕೊಡ ನೋಟ್ಸ್. ನಂಗೆಡಿಯ, ನಾನು ಹಂಗೆ ಯಾರಿಗೆಲ್ಲ ನೋಟ್ಸ್ ಕೊಡೋದಿಲ್ಲ. ಅದು ನಿಮ್ಮಿಬ್ರಿಗಂತೂ ಕೊಡೋದೇ ಇಲ್ಲ. ಕಡೆಗೆಲ್ಲರೂ ಅದನ್ನ ಹರಿದ್ರೆ ನಾನು ಅಷ್ಟು ಕಷ್ಟಪಟ್ಟು ನೋಟ್ಸ್ ಬರ್ತಿದೆ.
ಅಯ್ಯೇ ಈ ಹೆಣ್ಣಿದನ್ ಇಲ್ಲ ಮರತಿ ಪಮ್ಮಿ, ನಿನಗೆ ಹ್ಯಾಂಗ್ ನೋಟ್ಸ್ ಕೊಡ್ತೆ ಕಾಣ, ಅದನ್ನ ಹಾಗೆ ಮಾಡಿ ನಾಳೆ ಚಂದ ಮಾಡಿ ನಿಂಗೆ ತಂದು ಕೊಡ್ತ. ಬೇಕಾದ್ರೆ ಇಸ್ತ್ರಿ ಹಾಕಿ ತಂದು ಕೊಡ್ತು ಚಂದ ಮಾಡಿ. ಇಸ್ತ್ರಿ ಪಸ್ತ್ರಿ ಎಲ್ಲ ಹಾಕೋದು ಬೇಡ, ನಿಮ್ಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ ನಂಗೆ ಗೊತ್ತಿತ್ತ. ಅದೆಲ್ಲ ಬೇಡ, ನಾನು ನಿಮ್ಗೆ ನೋಟ್ಸ್ ಕೊಡೋದಿಲ್ಲ ಅಷ್ಟೇ. ಈಗ ಜಾಗ ಬಿಡಿ, ಮನೆಗೆ ಹೋಯ್ತು ನನಗೆ. ಪಮ್ಮಿ ಪ್ಲೀಸ್ ನೋಟ್ಸ್ ಕೊಡ, ನಾಳೆ ಸರಿಗೆ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನೋಟ್ಸ್ ಪೆಟ್ಟು ಬೀಳುತ್ತೆ. ಈಗ ಗೊತ್ತಾಯ್ತು ನಿಮ್ಮ ನೋಟ್ಸ್ ಕಂಪ್ಲೀಟ್ ಮಾಡ್ಕೊಂಡೇಳಿ. ಆಗಳಿಗೆಲ್ಲ ಹಬ್ಬ ಹಾಡಿಗೆಲ್ಲ ರಜೆ ಹಾಕ್ರಿ, ಅಷ್ಟೊತ್ತಿಗೆ ಎಲ್ಲಿ ಹೋಯ್ರಿ ನೀವು? ಆದ್ರೂ ಮಾಡಿದಿನ ನೋಟ್ಸ್ ಕೇಳ್ಕಿತ್ತಪ್ಪ ನಾ ಕೊಡ್ತಿದ್ದೆ. ಈಗ ಎಲ್ಲ ಆದ್ಮೇಲೆ ಇಷ್ಟೊತ್ತಿಗೆ ಎಕ್ಸಾಮ್ ಟೈಮಾಗ ನೋಟ್ಸ್ ಕೊಡಂದ್ರೆ ನೀವೆಲ್ಲರೂ ನೋಟ್ಸ್ನ ಕಳ್ದು ಹಾಕ್ರೆ ನಾ ಎಕ್ಸಾಮಿಗೆ ಎಂತ ಬರುದ? ಇಲ್ಲ ಮರತಿ, ನಿನ್ನ ನೋಟ್ಸನ್ನ ಕಳ್ದು ಹಾಕೋದಿಲ್ಲ. ನಿನ್ನ ನೋಟ್ಸ್ ಕಳ್ದು ಹೋದ್ರೆ ನಾವೇ ನಮ್ಮ ಕೈಯಂಗೆ ನಿನ್ನ ನೋಟ್ಸನ್ನ ಚಂದ ಮಾಡಿ ಚಂದ ಅಕ್ಷರದಂಗೆ ಬರೆದು ಕೊಡ್ತೇವೆ. ಈಗ ಒಂಚೂರು ನೋಟ್ಸ್ ಕೊಡು. ಇಲ್ಲ, ನಾನು ನೋಟ್ಸ್ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ. ಅಯ್ಯೇ ಚಿನ್ನ ಕೊಟ್ಟಾರಂಗೆ ಮಾಡ್ತೆ ಮರತಿ, ಒಂಚೂರು ನೋಟ್ಸ್ ಕೊಡೋಕ್ಕೆ ಕೊಡಿ. ಈಗ ನೋಟ್ಸ್ ನಿಂಗೆಂತ ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ತಂದು ಕೊಡ್ತೇವೆ ನಾಳೆ. ಈಗ ನೋಟ್ಸ್ ಕೊಡು ನನಗೆ. ಒಂದ್ಸಲ ಹೇಳ್ರೆ ಅರ್ಥ ಆಗ್ತದೆ ನಿಮ್ಮಿಬ್ಬರಿಗೆ. ನಾನು ನೋಟ್ಸ್ ಕೊಡುವುದಿಲ್ಲ ಅಂದ್ರೆ ಕೊಡುವುದಿಲ್ಲ ಅಷ್ಟೇ. ಈಗೆಂತ ನಿನ್ನ ಕಾಲು ಹಿಡಿಕ ನಾವಿಷ್ಟು ಪ್ಲೀಸ್ ಪ್ಲೀಸ್ ಹೇಳ್ತಾ ಇತ್ತು. ಒಂಚೂರು ನೋಟ್ಸ್ ಕೊಡೋಕೆ ಅಂತ ತಪ್ಪ, ಅದು ಒಂದಿನಕ್ಕಷ್ಟೇ. ಅಯ್ಯೋ ಏನು ಚರ್ಪಟಿ ಮರಶಿ. ಅಕ್ಕ ನೋಟ್ಸ್ ತಗಣಿ, ನಾಳೆ ಬೆಳಗತ್ತೆ ನಂಗೆ ನೋಟ್ಸ್ ಬೇಕಷ್ಟೇ. ಅಯ್ಯ ಬಾ ಆಯ್ತು ಮರತಿ, ನಿಂಗೆ ನಾಳೆ ಬೆಳಗತ್ತೆ ನೋಟ್ಸ್ ತಂದು ಕೊಡ್ತು. ಈಗ ಹೋಗಿ ಮನೆಗೆ. ಒಂದು ನೋಟ್ಸಿಗೋಸ್ಕರ ಈ ಹೆಣ್ಣಿನ ಕಾಲು ಹಿಡಿಕಾಯ್ತು ಕಣ್. ಅಯ್ಯೋ ನಮ್ಮ ಪರಿಸ್ಥಿತಿಯೇ ಎಂತ ಮಾಡುದ. ಒಂದೊಂದ್ಸಲ ಕಾರ್ಯವಸಿ ಕತ್ತೆ ಕಾಲು ಹಿಡಿ ಅಂತಲ್ಯ, ಹಾಗೆ ಈ ಹೆಣ್ಣಿನ ಕಾಲು ಹಿಡಿಕತ್ತು ಒಂದೊಂದ್ಸಲ. ಎಂತ ಮಾಡೋಕ್ಕಿಲ್ಲ. ಎಂತ ಅಂದೆ? ಕತ್ತಿ ಯಾರಿಗಂತ ನೀನು? ಕತ್ತಿ ನೀನು. ಈಗ ಕೊಡ್ ನೋಟ್ಸ್, ನನಗೆ ಕೊಡುದಿಲ್ಲ. ಅಲ್ಲ ಮರತಿ, ನಿಂಗೆ ಕತ್ತಿ ಅಂದಲ್ಲ, ನನ್ನ ತಮ್ಮನಿಗೆ ಕತ್ತಿ ಅಂದ. ನೀ ಹೋಗೋಗು, ನಾನು ನಿಂಗೆ ಕತ್ತಿ ಅಂದಲ್ಲ. ಅಕ್ಕ ಟಾಟಾ ಹೋಗು. ನಂಗೆಲ್ಲರೂ ಕತ್ತಿ ಅನ್ಕ ನೀನು, ಮತ್ತೆ ನೋಟ್ಸೇ ಕೊಡುದಿಲ್ಲ. ಆಯ್ತಾಯ್ತು, ನಿಂಗೆ ಹೇಳದಲ್ಲ, ಹೋಗೋಗ. ಅಯ್ಯೋ ದೇವ್ರಿ, ಈ ಹೆಣ್ಣಿದ್ದ ಅಮ್ಮಯ್ಯ ಹಾಕಿದ್ರೊಳ ನಂಗೆ ಸಾಕಾಯ್ತು ಮರೆಯ. ಯಾರು ಈಗ ಒಂದೇ ಪ್ರಾಬ್ಲಮ್ ಇತ್ತು ಕಾಣ, ನಮ್ಮ ಹತ್ರ ಒಂದೇ ನೋಟ್ಸ್ ಇಪ್ಪದು ಬರೋಕೆ ನಾವು ಇಬ್ಬರಿತ್ತು. ಎಂತ ಮಾಡೋದೀಗ? ಅಡ್ಡಿಲ್ಲ, ನೀನು ನಮ್ಮನೆಗೆ ಬಾ. ಇವತ್ತು ನಮ್ಮನೆಗೆ ಆಯ್ಕೊ ಕಡಿ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳುವ. ಪ್ರಾಜೆಕ್ಟ್ ಇದ್ದಿತ್ತು, ಅದಕ್ಕೆ ನೀನು ನಮ್ಮನೆಗೆ ಬಂದಿದ್ದೆ ಅಂದೇಳಿ. ಕಡೆಗಿಬ್ರು ಕುತ್ಕೊಂಡು ನೋಟ್ಸ್ ಬರುವ ಒಟ್ಟಿ. ಹಾಂ ಅಡ್ಡಿಲ್ಲ. ಗಡ ಮಾಡಿ ಪ್ರಾಬ್ಲಮ್ನೆಲ್ಲ ಅರ್ಧ ಮಾಡಿ ಪೇಜನ್ನೆಲ್ಲ ಹರಿದು ಎಂತೆಲ್ಲ ಮಾಡಿ ಅಂತೂ ಸರಿಗೆ ತೋರ್ಸಕ್ಕಂದೇಳಿ ಒಂದು ನೋಟ್ಸ್ ಮಾಡಿತ್ತು ಕಾಣ. ಈಗ ಸರಿಗೆಲ್ಲರೂ ಗೊತ್ತಾಗಿತ್ತಲ್ಲ, ಬೆನ್ನಿ ಚರ್ಮ ಸುಲಿತಾರೆ ನಮ್ದು. ಗೊತ್ತಾತ್ಲೆ, ನಾವು ಗೊತ್ತಾಯ್ದಿದ್ದಂಗೆ ನೋಟ್ಸ್ ಬರ್ದಿತ್ತಲ್ದ. ನೀ ಗೊತ್ತಾತ್ಲೆ, ನೀ ಹೆದರ್ಕೋಬೇಡ. ನಾವು ಅಡಿಯಾಗಿ ನೋಟ್ಸ್ ಬೆಚ್ಚುವ. ಮೇಲಿದ ಹೆಂಗೂ ಹೆಣ್ಗಳು ಬೆಚ್ತವಲ್ಲ, ಅವು ಲೈಕ್ ಮಾಡಿ ನೋಟ್ಸ್ ಎಲ್ಲ ಪ್ರಾಬ್ಲಮ್ಮು ಕಂಪ್ಲೀಟ್ ಮಾಡಿರ್ತವೆ. ಹಂಗಾಗಿ ಸರ್ ಅಡಿ ನೋಟ್ಸ್ ಎಲ್ಲ ಕಾಣ್ತಲೆ. ನೀ ಸುಮ್ಮನೆ ಇಕ್ಕು ಬಾ ಹಾಪ. ಅಡ್ಡಿಲ್ಲ ದೇವ್ರೇ, ಸರಿ ಗೊತ್ತಾಯ್ತಿದ್ರೆ ಸಾಕು.